ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 5.1 ಫಸ್ಟ್ ಮೇನ್ ಫಿನಿಶ್ ಮಾಡಿದ್ವಿ. ಈಗ ಸೆಕೆಂಡ್ ಮೇನ್ ಮಾಡೋಣ ನೋಡಿ. ಸೆಕೆಂಡ್ ಮೇನ್ ಈಸ್ ರೈಟ್ ದಿ ಫಸ್ಟ್ 4 ಟರ್ಮ್ಸ್ ಆಫ್ ದಿ AP ಅರ್ಥಮೆಟಿಕ್ ಪ್ರೋಗ್ರೆಷನ್ ವೆನ್ ದಿ ಫಸ್ಟ್ ಟರ್ಮ್ A ಅಂಡ್ ಕಾಮನ್ ಡಿಫರೆನ್ಸ್ D ಆರ್ ಗಿವನ್. ಇಲ್ಲಿ ಪ್ರತಿಯೊಂದರಲ್ಲೂ ಸಹ ಫಸ್ಟ್ ಟರ್ಮು ಕಾಮನ್ ಡಿಫರೆನ್ಸ್ ಕೊಟ್ಟವ್ರೆ. ನೆಕ್ಸ್ಟ್ 4 ಟರ್ಮ್ಸ್ ಬರೀಬೇಕು ನಾವು. ಅಂದರೆ ಫಸ್ಟ್ ಟರ್ಮಲ್ಲಿ ಕೊಟ್ಟವ್ರೆ, ನೆಕ್ಸ್ಟ್ 4 ಟರ್ಮ್ಸ್ ಅಂದರೆ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅಂಡ್ ಫಿಫ್ತ್ ಟರ್ಮ್ಸ್ ನಾವು ಬರೀಬೇಕು. ಆಯಿತಾ ನೋಡಿ. ಫಾರ್ ಎಕ್ಸಾಂಪಲ್ ಇನ್ ಸಬ್ ಕ್ವೆಶ್ಚನ್ 1 A is equal to 10, D is equal to 10. ಹಾಗಾದ್ರೆ ನೆಕ್ಸ್ಟ್ 4 ಟರ್ಮ್ಸು ಯಾವುದು ಅಂತ ನಾವು ಬರೆಯೋಣ. ಆಯಿತಾ A is equal to 10, D is equal to 10. ನೆಕ್ಸ್ಟ್ 4 ಟರ್ಮ್ಸ್ ಬರೆಯೋಣ. ಇಲ್ಲಿ ನೋಡಿ, A ಅಂದರೆ ಫಸ್ಟ್ ಟರ್ಮ್ ಗಿವನ್. ನೆಕ್ಸ್ಟ್ ವಿ ವಾಂಟ್ ಅ ಸೆಕೆಂಡ್ ಟರ್ಮ್ A2 ಸೆಕೆಂಡ್ ಟರ್ಮ್ ಈಸ್ ನಥಿಂಗ್ ಬಟ್ A ಪ್ಲಸ್ D. ಆಗಲೇ ನಿಮಗೆ ಹೇಳಿದ್ದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಮುಖ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಂತಂದರೆ ಕಾಮನ್ ಡಿಫರೆನ್ಸ್ ಆ್ಯಡ್ ಮಾಡ್ತಿದ್ರೆ ನಮ್ಮ ನೆಕ್ಸ್ಟ್ ಪ್ರೊಸೀಡಿಂಗ್ ಟರ್ಮ್ಸ್ ಬರ್ತದೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ರಿಸೀಡಿಂಗ್ ಹಿಂದಿನ ಟರ್ಮ್ಸ್ ಬರ್ತದೆ. ಅದನ್ನ ಸೆಕೆಂಡ್ ಟರ್ಮ್ ಬೇಕಾದರೆ ಫಸ್ಟ್ ಟರ್ಮ್ಗೆ ಡಿ ಆ್ಯಡ್ ಮಾಡೋಣ. A ಈಸ್ 10 ಪ್ಲಸ್ D ಈಸ್ 10 ಅಂದರೆ ಎಷ್ಟು ಬಂತು? 20. A2 ಈಸ್ ಈಕ್ವಲ್ ಟು 20 ಬಂತು. ನೆಕ್ಸ್ಟ್ ಟರ್ಮ್ ಈಸ್ A3 ಮಾಡೋಣ. A3 ಈಸ್ ಈಕ್ವಲ್ ಟು A3 ಬೇಕಾದ್ರೆ ಇದರ ಪ್ರೀವಿಯಸ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಆ್ಯಡ್ ಮಾಡಬೇಕು. ಅಂದರೆ A3 ಈಸ್ ಈಕ್ವಲ್ ಟು A2 ಪ್ಲಸ್ D. A2 ಈಸ್ 20 ಪ್ಲಸ್ D ಈಸ್ 10, ದಟ್ ಈಸ್ 30. A3. ನೆಕ್ಸ್ಟ್ ಈಸ್ A4. Similarly, A4 is equal to, we can write A3 plus D. That is, A3 is 30 plus D is 10, that is 40. A4 is equal to. Similarly, next we want A5. A5 ಬೇಕಾದ್ರೆ ಇದರ ಪ್ರೀವಿಯಸ್ ಟರ್ಮ್ಗೆ ಡಿ ಆ್ಯಡ್ ಮಾಡೋಣ. ಇದರ ಪ್ರೀವಿಯಸ್ ಟರ್ಮ್ ಅಂದರೆ A4 ಪ್ಲಸ್ ಡಿ. A4 ನಮಗೆ ಬಂದಿದೆ ಇಲ್ಲಿ ಎಷ್ಟು? 40 plus D is 10, so it becomes a 50. A5 is equal to. So like this, we can write a first 4 terms. A ಕೊಟ್ಟಾಗ A2, A3, A4 and A5 ಬರೀಬೋದು. ಇದೇ ಥರ ಸಬ್ ಕ್ವೆಶ್ಚನ್ 2 ನೋಡಿ. ಇಲ್ಲೂ ಅಷ್ಟೇ, A ಫಸ್ಟ್ ಟರ್ಮ್ ಈಸ್ -2, D is 0. We have to write a next 4 terms. That is, next term is A2. We can write A2 is equal to A plus D. A is -2 plus D is 0. It becomes -2 only. A2. Next we want the next term is A3. Again A3 is equal to A2 plus D. A2 is, we got -2 plus D is 0. So it becomes a -2 only. A3. Again we want a A4. We can write A4 is equal to A3 plus D. A3 is -2 plus D is 0. It becomes a -2 only. A4. Similarly, we want a A5. A5 is nothing but a A4 plus D. A4 is, we got -2 plus D is 0. So -2. So as the common difference is 0, all the terms are same. A1, A2, A3, A4 ಎಲ್ಲವೂ ಏನಾಗ್ತಿದೆ? ಈಕ್ವಲ್ ಆಗಿ ಬಂದಿದೆ. Similarly, we can find a third one. In the sub question 3, A is equal to 4, D is equal to -3. So we want next term. Next term is A2. A2 is equal to, we can write A plus a D. A is 4 plus D is -3. ಇಲ್ಲಿ ಪ್ಲಸ್ ಇದೆ, ಮತ್ತೆ ಪಕ್ಕದಲ್ಲಿ ಸೈನ್ ಬಂದರೆ ಬ್ರಾಕೆಟ್ ಹಾಕ್ಕೊಳ್ಳಿ, -3. A plus D. Next is 4 plus into minus, -3. 4 minus 3 is 1. That is A2. Next we want next term A3. We can write A3 is equal to A2 plus D. A2 is 1 plus D is -3. Sign minus ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. Next it becomes plus into minus, -3. +1 -3 ಇದೆ, ಗ್ರೇಡ್ ಸೈನ್ ಈಸ್ ಮೈನಸ್, ಸಬ್ಟ್ರಾಕ್ಟ್ ಮಾಡಿ. 3 - 1 is 2. That is A3 got. Next we want A4. We can write A4 is equal to A3 plus D.
A3 we got minus 2 plus D is minus 3, that is equal to minus 2 plus bracket means into, plus into minus minus 3, minus 2 minus 3. When signs are same, add and put the same sign is the rule alva. So minus ಹಾಕೊಂಡು add ಮಾಡಿ 2 3 add ಮಾಡಿದ್ರೆ 5 ಬರ್ತದೆ, that is A4. Next we want A5. A5 is equal to, we can write A4 plus D. A4 is minus 5 we got, plus D is minus 3, that is equal to minus 5 plus into minus minus 3, minus 5 minus 3 signs are same, add and put the same sign, minus 5 plus 3 is 8, that is A5. In this way, when A and D are given, we can write a next 4 terms. Okay, so we have finished 3 problems of a second main. ಓಕೆ, ಸೊ 3 ಪ್ರಾಬ್ಲಮ್ಸ್ ಫಿನಿಶ್ ಆಯ್ತಲ್ವಾ. ಅದರಲ್ಲೇ ಸಬ್ ಕ್ವಶನ್ 4th and 5th ಪ್ರಾಬ್ಲಮ್ ಮಾಡೋಣ. ಇಲ್ಲೂ ಅಷ್ಟೇ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ನೆಕ್ಸ್ಟ್ 4 ಟರ್ಮ್ಸ್ ಬರೀಬೇಕು. ಸೊ ಎ ಈಸ್ minus 1. ಓಕೆ, ನೆಕ್ಸ್ಟ್ ನಮಗೆ A2 ಬೇಕು. ವಿ ಕ್ಯಾನ್ ರೈಟ್ A2 ಬೇಕಾದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಪ್ರೀವಿಯಸ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಆ್ಯಡ್ ಮಾಡಬೇಕು. ಸೊ A2 ಈಸ್ ಈಕ್ವಲ್ ಟು A ಪ್ಲಸ್ ಡಿ. A ಈಸ್ minus 1 ಪ್ಲಸ್ ಡಿ ಈಸ್ 1 by 2. Okay, so here signs are opposite, we have to subtract ಮಾಡಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಇದು ಫ್ರಾಕ್ಷನ್ ಇದು ಫ್ರಾಕ್ಷನ್ ಅಲ್ಲ. ಹೀಗಿದ್ದಾಗ ಏನು ಮಾಡ್ತಾರೆ ನೀವು, ಬೈ 1 ಹಾಕ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಬೈ 1 ಹಾಕ್ಕೋಬೋದು, ತೊಂದರೆ ಇಲ್ಲ. ಇವೆರಡಕ್ಕೆ ಎಲ್ ಸಿ ಎಮ್ ಮಾಡ್ಕೊಳ್ಳಿ. 1ಗೂ 2ಗೂ ಎಲ್ ಸಿ ಎಮ್ ಈಸ್ 2. ಎಲ್ ಸಿ ಎಮ್ ಬಂದಮೇಲೆ ಏನು ಮಾಡ್ತೀರಾ, ಡಿನಾಮಿನೇಟರಿಂದ ಎಲ್ ಸಿ ಎಮ್ ಡಿವೈಡ್ ಮಾಡಿ, ಅಂದರೆ 2 by 1. 2 by 1 ಈಸ್ 2. ಆ 2 ಇಂಟು ನ್ಯೂಮರೇಟರ್ ಮಾಡಿ. 2 ಇಂಟು minus 1 ಈಸ್ minus 2. ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. ಅಗೇನ್ ಡಿನಾಮಿನೇಟರಿಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಬೇಕು. ಬಟ್ ಡಿನಾಮಿನೇಟ್ರು ಎಲ್ ಸಿ ಎಮ್ ಸೇಮ್ ಇದ್ದಾಗ ನ್ಯೂಮರೇಟರ್ ಕಮ್ಸ್ ಡೌನ್ ಆ್ಯಸ್ ಇಟ್ ಈಸ್, ಏನು ಚೇಂಜ್ ಆಗಲ್ಲ. ಬೇಕಾದ್ರೆ ನೀವು ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ ಬರ್ತದೆ. ನೆಕ್ಸ್ಟ್ -2 + 1 ಸೈನ್ಸ್ ಆರ್ ಆಪೋಸಿಟ್. ವೆನ್ ಸೈನ್ಸ್ ಆರ್ ಆಪೋಸಿಟ್ ವಿ ಪುಟ್ ದ ಗ್ರೇಟ್ ಸೈನ್ ಆ್ಯಂಡ್ ಸಬ್ಟ್ರಾಕ್ಟ್ ರೂಲ್ಸು. ಸೊ ಇವೆರಡರಲ್ಲಿ ಈಗ 1ಗಿಂತ 2 ದೊಡ್ಡದು, 2 ಸೈನ್ ಏನು ಮೈನಸ್, ಅದು ಗ್ರೇಟ್ ಸೈನ್. ಸಬ್ಟ್ರಾಕ್ಟ್ ಮಾಡಿದ್ರೆ 2 ಅಲ್ಲಿ 1 ಹೋದರೆ 1 by 2, ದಟ್ ಈಸ್ A2 ಬಂತು ನಮಗೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ನಾವು, A3 ಮಾಡೋಣ. ವಿ ಕ್ಯಾನ್ ರೈಟ್ A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ. A2 ಈಸ್ -1 by 2 ಬಂದಿದೆ, -1 by 2 ಪ್ಲಸ್ ಡಿ ಈಸ್ 1 by 2. ಸೊ ದಿಸ್ ಈಸ್ ಮೈನಸ್ ಆಫ್, ದಿಸ್ ಈಸ್ ಪ್ಲಸ್ ಆಫ್. ಸೈನ್ಸ್ ಆರ್ ಆಪೋಸಿಟ್, ನಂಬರ್ಸ್ ಆರ್ ಈಕ್ವಲ್. ಸೊ ನೀವು ಎಲ್ ಸಿ ಎಮ್ ತಗೊಂಡು ಇವೆಲ್ಲ ಮಾಡಿದ್ರೆ ಡೆಫಿನೆಟಾಗಿ ಏನು ಬರ್ತದೆ, ನಿಮಗೆ 0 ಬಂದುಬಿಡ್ತದೆ, ಎರಡು ಸೇಮ್ ಇರೋದ್ರಿಂದ. ಸೊ A3 ಈಸ್ ಈಕ್ವಲ್ ಟು 0 ಬಂತು. ನೆಕ್ಸ್ಟ್ ವಿ ಶಲ್ ಫೈಂಡ್ A4. ವಿ ಕ್ಯಾನ್ ರೈಟ್ A4 ಈಸ್ ಈಕ್ವಲ್ ಟು A3 ಪ್ಲಸ್ ಡಿ. A3 ಈಸ್ 0 ಪ್ಲಸ್ ಡಿ ಈಸ್ 1 by 2. Zero is the identity element of addition. 0 plus anything is same thing. ಅದನ್ನ 0 plus 1 by 2 ಅಂದರೆ 1 by 2ನೇ ಬರ್ತದೆ, ಏನು ಚೇಂಜ್ ಆಗಲ್ಲ. ಅಲ್ಲಿಗೆ ನಮಗೆ A4 ಬಂತು. ನೆಕ್ಸ್ಟ್ ವಿ ವಾಂಟ್ A5. ವಿ ಕ್ಯಾನ್ ರೈಟ್ A5 ಈಸ್ ಈಕ್ವಲ್ ಟು A4 ಪ್ಲಸ್ ಡಿ. A4 ವಿ ಗಾಟ್ 1 by 2 ಪ್ಲಸ್ ಡಿ ಈಸ್ 1 by 2. That is 1 by 2 plus 1 by 2. That is half plus half. Half plus half becomes a 1 only. A5 is equal to, ನೀವು ಎಲ್ ಸಿ ಎಮ್ ತೊಗೊಂಡು ಮಾಡಿದ್ರು, ಇಲ್ಲಿ ಮಾಡ್ದಂಗೆ ಎಲ್ ಸಿ ಎಮ್ ತೊಗೊಂಡು ಮಾಡಿದ್ರು ಅದೇ ಬರ್ತದೆ. ಸೊ A5 is equal to 1. So these are the next 4 terms we got. So last problem in this main is A is equal to -1 by 2, D is equal to -0.25. ನೆಕ್ಸ್ಟ್ 4 ಟರ್ಮ್ಸ್ ಬರೀಬೇಕು ನಾವು. ನೆಕ್ಸ್ಟ್ 4 ಟರ್ಮ್ಸ್ ಅಂದರೆ ಎ ಆದಮೇಲೆ ಬರ್ತಕ್ಕಂಥದ್ದು ಸೆಕೆಂಡ್ ಟರ್ಮ್ A2. ವಿ ಕ್ಯಾನ್ ರೈಟ್ A2 ಈಸ್ ಈಕ್ವಲ್ ಟು A ಪ್ಲಸ್ ಡಿ. ಸೆಕೆಂಡ್ ಟರ್ಮ್ ಬೇಕು ಅಂದರೆ ಅದರ ಪ್ರೀವಿಯಸ್ ಟರ್ಮ್ ಫಸ್ಟ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಆ್ಯಡ್ ಮಾಡಬೇಕು. ಎ ಈಸ್ ಗಿವನ್ -1.25 ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ಡಿ ಈಸ್ -0.25. ಇಲ್ಲಿ ಸೈನ್ ಇದೆ, ಅಲ್ಲಿ ಮತ್ತೆ ಇನ್ನೊಂದು ಸೈನ್ ಬರ್ತಾ ಇದ್ರು, ಬ್ರ್ಯಾಕೆಟ್ ಹಾಕ್ಕೊಳ್ಳೇಬೇಕು. -0.25 ದಟ್ ಈಸ್ ಈಕ್ವಲ್ ಟು -1.25 plus into minus is -0.25. both are having same sign. ಎರಡಕ್ಕೂ ಪ್ಲಸ್ ಮೈನಸ್ ಇದೆ. ಎರಡು ಮೈನಸ್ ಇದ್ದಾಗ ಮೈನಸ್ ಹಾಕೊಂಡು ಆ್ಯಡ್ ಮಾಡ್ಕೊತೀವಿ. ಎರಡು ಪ್ಲಸ್ ಇದ್ದರೆ
ಪ್ಲಸ್ ಹಾಕೊಂಡು ಆ್ಯಡ್ ಮಾಡ್ತೀವಿ. ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಗ್ರೇಟರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಅದು ನಾವು ಫಾಲೋ ಮಾಡ್ತಕ್ಕಂಥ ರೂಲು. ಸೊ 2 ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ಕೊಳ್ಳಿ, ಆ್ಯಡ್ ಮಾಡಿ. 1.25 ಪ್ಲಸ್ 0.25 ಆ್ಯಡ್ ಮಾಡಿದ್ರೆ ಇಲ್ಲಿ ಗೊಟ್ಟು 1.50 ಬರ್ತದೆ ಆ್ಯಡ್ ಮಾಡಿದ್ರೆ. ಸೊ ಇಲ್ಲಿ 0 ಬರೀಬೋದು, ಬಿಡ್ಬೋದು. ಪಾಯಿಂಟ್ ಆದಮೇಲೆ ಲಾಸ್ಟಲ್ಲಿ 0 ಬರೆದ್ರು ಒಂದು ಬಿಟ್ಟರು ಅಂದರೆ ನಿಮ್ಮ ಇಷ್ಟ. ಅಲ್ಲಿಗೆ ವಿ ಗಾಟ್ A2. ನೆಕ್ಸ್ಟ್ ವಿ ವಾಂಟ್ A3. ವಿ ಕ್ಯಾನ್ ರೈಟ್ A3 ಆಸ್ A2 ಪ್ಲಸ್ D. A2 ಈಸ್ ಮೈನಸ್ 1.50 ಪ್ಲಸ್ D ಈಸ್ ಮೈನಸ್ 0.25. ಇಲ್ಲಿ ಪ್ಲಸ್ ಇದೆ, ಮತ್ತೆ ಸೈನ್ ಬಂದರೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಮೈನಸ್ 0.25 that is equal to minus 1.50 plus into minus 0.25. again minus ಇದೆ, ಸೇಮ್ ಸೈನ್ ಮೈನಸ್ ಹಾಕಿ ಆ್ಯಡ್ ಮಾಡಿ. 1.50 ಪ್ಲಸ್ 0.25 ಆ್ಯಡ್ ಮಾಡೋದು ಗೊತ್ತಲ್ಲ, ಹಂಗೆ ಬರೀಬೋದು ಓರಲ್ ಆಗಿ. ಗೊತ್ತಾಗಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ಬೇಕಾದ್ರೆ ನೀವು. 1.50 ಕೆಳಗೆ 0.25 ಬರೀಬೇಕು. ಡೆಸಿಮಲ್ಸ್ನ ಆ್ಯಡ್ ಮಾಡಬೇಕಾದ್ರು ಸಬ್ಟ್ರಾಕ್ಟ್ ಮಾಡಬೇಕಾದ್ರು ಪಾಯಿಂಟ್ ಕೆಳಗೆ ಪಾಯಿಂಟ್ ಇರಬೇಕು, ಅದು ತುಂಬ ಇಂಪಾರ್ಟೆಂಟು. ಪಾಯಿಂಟ್ ಕೆಳಗೆ ನಂಬರು ಅಥವಾ ನಂಬರ್ ಕೆಳಗೆ ಪಾಯಿಂಟ್ ಬರಬಾರ್ದು. ಓಕೆ, ಹಾಗೆ ಬರ್ಕೊಂಡು ಆ್ಯಡ್ ಮಾಡಿ. 0 + 5 is 5, 2 + 5 is 7, 1 + 0 is 1. ಪಾಯಿಂಟ್ ಕೆಳಗೆ ಪಾಯಿಂಟ್ ಹಾಕ್ಕೊಳ್ಳಿ. ಸೊ ಎಷ್ಟು ಬಂತು? 1.75 ಬಂತು. A3 ಬಂದ್ಬಿಡ್ತು ನಮಗೆ. ನೆಕ್ಸ್ಟ್ ವಿ ವಾಂಟ್ A4. ಸೊ ವಿ ನೋ A4 is equal to A3 + D ಮಾಡ್ತೀವಿ. A3 is minus 1.75 plus D is minus 0.25. that is equal to minus 1.75 plus into minus 0.25. ಎರಡು ಮೈನಸ್ ಇದೆ, ಮೈನಸ್ ಹಾಕೊಂಡು ಆ್ಯಡ್ ಮಾಡಿ. 1.75 ಪ್ಲಸ್ 2 ಮೈನಸ್ ಒಂದು ಮೈನಸ್ ಹಾಕೊಂಡು ಆ್ಯಡ್ ಮಾಡ್ತೀವಿ. ಇವೆರಡು ಆ್ಯಡ್ ಮಾಡಿದ್ರೆ ನಿಮಗೆ 2.00 ಬರ್ತದೆ. 2.00. ಸೊ ನೀವು 2 ಬರೆದು ಬಿಡ್ಬೋದು. ಪಾಯಿಂಟ್ ಆದ್ಮೇಲೆ 0 ಸಿದ್ರೆ ಲೆಕ್ಕಕ್ಕಿಲ್ಲ, ಇಲ್ಲ ಬೇಕಾದ್ರೆ ಬರೀಬಹುದು, ನಿಮ್ಮ ಇಷ್ಟ ಅದು. ಸೊ ವಿ ಗಾಟ್ 2 ಆರ್ minus 2.00 A4. Next we want A5. A5 is equal to A4 plus D. A4 is minus 2 or minus 2.00 plus D. D is minus 0.25. that is equal to minus 2.00 plus into minus 0.25. ಇವೆರಡು ಆ್ಯಡ್ ಮಾಡಿದ್ರೆ ನಿಮಗೆ 2 ಮೈನಸ್ ಇದೆ, ಮೈನಸ್ ಆ್ಯಡ್ ಮಾಡಿದ್ರೆ 2.25 ಬರ್ತದೆ. that is A5. like this, when A and D are given, we can write next 4 terms. in any AP, if first term and common difference are given, we can find out any term in the AP. okay, so next we shall do third main. Third main is for the following APs, arithmetic progressions, write the first term and common difference. ಇಲ್ಲಿ ಕೆಲವು APs ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಕೊಟ್ಟವ್ರೆ. ಇದರಲ್ಲಿ ಫಸ್ಟ್ ಟರ್ಮ್ ಎಷ್ಟು, ಕಾಮನ್ ಡಿಫ್ರೆನ್ಸ್ ಎಷ್ಟು ಅಂತ ಮಾಡ್ಬೇಕು ನಾವು. ಫಸ್ಟ್ ಟರ್ಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ್ದು ಫಸ್ಟಲ್ಲಿಗೆ ಅದೇ ಫಸ್ಟ್ ಟರ್ಮ್. ಕಾಮನ್ ಡಿಫ್ರೆನ್ಸ್ ನಾವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಈಸ್ A is equal to 3. ಫಸ್ಟಲ್ಲಿ ಏನಿದೆ ಅದೇ A ಫಸ್ಟ್ ಟರ್ಮ್. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಬೇಕು ನಮಗೆ. ಕಾಮನ್ ಡಿಫ್ರೆನ್ಸ್ ಬೇಕಾದ್ರೆ D is equal to ಏನು ಮಾಡ್ತೀವಿ ನಾವು, A2 minus A1 ಮಾಡ್ತೀವಿ. A1 ಅಂದರು A ಅಂದರು ಒಂದೇ. ಸೊ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಬೇಕು. ಇಲ್ಲ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು A3 minus A2 ಬೇಕಾದ್ರೂ ಮಾಡಿ, ಇಲ್ಲ D is equal to A4 minus A3 ಆದರೂ ಮಾಡಿ, ನಿಮ್ಮ ಇಷ್ಟ. ಸೊ A2 minus A1 ಮಾಡೋಣ. ಇಲ್ಲಿ A2 ಎಷ್ಟು, 1 ಸೆಕೆಂಡ್ ಟರ್ಮ್ 1 ಮೈನಸ್ A1 ಅಂದರೆ ಫಸ್ಟ್ ಟರ್ಮ್ ಎಷ್ಟು 3. 1 minus 3 ಪ್ಲಸ್ 1 minus 3 ಇದೆ, ಗ್ರೇಟ್ ಸೈನ್ ಮೈನಸ್ಸು. 3ಯಲ್ಲಿ 1 ಹೋದರೆ 2. ಅರ್ಥ ಆಗ್ತಿದೆಯಲ್ಲ. 1 3, ಈ 1ಗಿಂತ 3 ದೊಡ್ಡದು. 3 ಸೈನ್ ಮೈನಸ್ಸು, 1 ಸೈನ್ ಪ್ಲಸ್ಸು. ಸೊ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. ವೆನ್ ಸೈನ್ಸ್ ಆರ್ ಆಪೋಸಿಟ್, ಪ್ಲಸ್ಸು ಮೈನಸ್ ಇದ್ದಾಗೆಲ್ಲ ಗ್ರೇಟ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಅಲ್ಲಿಗೆ ಡಿ ಬಂತು ನಮಗೆ. ಸೊ ಫಾರ್ ದ ಸಬ್ ಕ್ವೆಶ್ಚನ್ 1, 3, 1, minus 1, minus 3, dash dash, first term is 3, common difference is 2. Similarly we shall solve second one. For second problem, A first term is minus 5. ನೋಡಿದ ತಕ್ಷಣ ಗೊತ್ತಾಗುತ್ತೆ ಫಸ್ಟ್ ಟರ್ಮ್ ಏನಂತ ಬರೆದು ಬಿಡ್ತೀವಿ. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಬೇಕು. ಕಾಮನ್ ಡಿಫ್ರೆನ್ಸ್ ಬೇಕಾದ್ರೆ ಏನು ಮಾಡ್ತೀವಿ ನಾವು, D is equal to A2 minus A1 ಅಥವಾ A2 minus A ಮಾಡ್ತೀವಿ ನಾವು. A2 is
ಸೆಕೆಂಡ್ ಟರ್ಮ್ ಈಸ್ -1, ಈ ಮೈನಸ್ ಇದೆ ಹಾಕ್ಕೊಳ್ಳಿ. a1 ಈಸ್ ಅಗೈನ್ ಮೈನಸ್, ಮತ್ತೆ ಮೈನಸ್ ಬರ್ತದೆ. ಇದು ಈ ಮೈನಸ್ ಫಾರ್ಮುಲಾ ಪ್ರಕಾರ ಬಂತು. a1 ಬಂದು ಮತ್ತೆ ನೆಗೆಟಿವ್ ನಂಬರ್ ಇದೆ -5. ಸೊ ಸೈನ್ ಪಕ್ಕದಲ್ಲಿ ಸೈನ್ ಬಂದರೆ ನಾವು ಬ್ರಾಕೆಟ್ ಹಾಕ್ಕೊಳ್ಳೇಬೇಕು, -5. ಸೊ a2 ಮೈನಸ್ a1. ನೆಕ್ಸ್ಟ್ ಈಸ್ -1, ಮೈನಸ್ ಬ್ರಾಕೆಟ್ ಮೀನ್ಸ್ ಇಂಟು, ಮೈನಸ್ ಇಂಟು ಮೈನಸ್ +5, -1 +5. ಸೈನ್ಸ್ ಆರ್ ಆಪೋಸಿಟ್. ವೆನ್ ಸೈನ್ಸ್ ಆರ್ ಆಪೋಸಿಟ್ ವಿ ಪುಟ್ ದ ಗ್ರೇಡ್ ಸೈನ್ ಅಂಡ್ ಸಬ್ಟ್ರಾಕ್ಟ್. ಇಲ್ಲಿ ಗ್ರೇಡ್ ಸೈನ್ ಪ್ಲಸ್ ಆದ್ರಿಂದ ಹಾಕ್ಬೋದು, ಬಿಡ್ಬೋದು. ಬಟ್ ಮೈನಸ್ ಆದರೆ ಮಸ್ಟ್ ಅಂಡ್ ಶುಡ್ ಹಾಕಲೇಬೇಕು. ಸಬ್ಟ್ರಾಕ್ಟ್ ಮಾಡಿ. 5 1 ಹೋದರೆ 4. ಸೊ ವಿ ಗಾಟ್ ಡಿ ಅಂಡ್ ಎ, ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್. ನೆಕ್ಸ್ಟ್ ಈಸ್ ಥರ್ಡ್ ಒನ್. ಇಲ್ಲಿ ಫಸ್ಟ್ ಟರ್ಮ್ ಏನು, ಎ ಈಸ್ ಈಕ್ವಲ್ ಟು ಫಸ್ಟಲ್ಲಿ ಏನಿದೆಯೋ ಅದೇ 1/3 ಬಂದ್ಬಿಡ್ತು. ನೆಕ್ಸ್ಟ್ ವಿ ವಾಂಟ್ ಡಿ ಬೇಕು. ಡಿ ಬೇಕಾದರೆ ಡಿ ಈಸ್ ಈಕ್ವಲ್ ಟು a2 ಮೈನಸ್ a1 ಮಾಡ್ತೀವಿ. a2 ಈಸ್ 5/3 ಮೈನಸ್ a1 ಈಸ್ 1/3. ವಿ ಹ್ಯಾವ್ ಫ್ರಾಕ್ಷನ್ ಮೈನಸ್ ಫ್ರಾಕ್ಷನ್ ಇದೆ, ಎಲ್ ಸಿ ಎಮ್ ಮಾಡ್ಕೋಬೇಕು. 3 and 3ಗೆ ಎಲ್ ಸಿ ಎಮ್ಮು 3ನೇ ಬರ್ತದೆ. ಎಲ್ ಸಿ ಎಮ್ ಬಂದಮೇಲೆ ಡಿನಾಮಿನೇಟ್ರಿಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಿ ನ್ಯೂಮರೇಟರ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ, ಹೌದಾ? ಬಟ್ ಇಲ್ಲೇನಾಗುತ್ತೆ ಅಂದರೆ ಡಿನಾಮಿನೇಟ್ರು ಎಲ್ ಸಿ ಎಮ್ ಸೇಮ್ ಇದ್ದರೆ ನ್ಯೂಮರೇಟರ್ ಕಮ್ಸ್ ಡೌನ್ ಆ್ಯಸ್ ಇಟ್ ಈಸ್, ಹಾಗೆ ಬಂದುಬಿಡ್ತದೆ, ಚೇಂಜ್ ಏನಿರೋದಿಲ್ಲ. ಬೇಕಾದ್ರೆ ನೀವು ಮಾಡಿದ್ರು ಅದೇ ಬರ್ತದೆ ನೋಡಿ. ಬೇಕಾದ್ರೆ 3ಇಂದ 3 ಡಿವೈಡ್ ಮಾಡಿದ್ರೆ 1 ಬರ್ತದೆ. 3/3 1, 1 into 5 ಈಸ್ 5. ಅದನ್ನು ಹಂಗೆ ಬರೀಬೋದು. ಮೈನಸ್ ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್, ನ್ಯೂಮರೇಟರ್ ಸೇಮ್ ಬರ್ಕೊಳ್ಳಿ. ಈಗ 5 - 1 ಅಂದರೆ 4/3 ಈಸ್ ದ ಡಿ. ಸೊ ಹಿಯರ್ ಎ ಫಸ್ಟ್ ಟರ್ಮ್ ಈಸ್ 1/3, ಡಿ ಕಾಮನ್ ಡಿಫರೆನ್ಸ್ ಈಸ್ 4/3 ಬಂತು. ಅದೇ ಥರ ಫೋರ್ತ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಎ ಎಷ್ಟು, ಫಸ್ಟಲ್ಲಿ ಏನಿದೆ 0.6, ಅದೇ ಎ. ನೆಕ್ಸ್ಟ್ ವಿ ವಾಂಟ್ ಡಿ. ವಿ ನೋ ಡಿ ಈಸ್ ಈಕ್ವಲ್ ಟು a2 ಮೈನಸ್ ಎ ಅಥವಾ a1. a2 ಈಸ್ 1.7 ಮೈನಸ್ a1 ಈಸ್ 0.6. ಸೊ 1.7ಅಲ್ಲಿ 0.6 ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಗೆಟ್ 1.1 ಬರ್ತದೆ ಡಿ. ಲೈಕ್ ದಟ್, just by looking at the arithmetic progression we can write a, and by subtracting first term from the second term we get a d in all the problems. Okay, that is third main. Okay, so next we shall solve fourth main. Fourth main is which of the following are APs? ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ, ಯಾವುದು ಆಗಿಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು. ಇಫ್ ದೇ ಫಾರ್ಮ್ ಎ ಪಿ, ಫೈಂಡ್ ದ ಕಾಮನ್ ಡಿಫರೆನ್ಸ್ ಡಿ ಅಂಡ್ ರೈಟ್ 3 more ಟರ್ಮ್ಸ್. ಇದರಲ್ಲಿ ಅವ್ನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆಯಾ ಇಲ್ವಾ ಅಂತಕ್ಕಂಥ ಫಸ್ಟ್ ಕ್ವಶನ್ನು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದ್ದರೆ ಕಾಮನ್ ಡಿಫರೆನ್ಸ್ ಏನಂತ ಬರೀಬೇಕು, ನೆಕ್ಸ್ಟ್ 3 ಟರ್ಮ್ಸ್ನ ಬರೀಬೇಕು ನಾವು. ಅಲ್ಲಿ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಜೊತೆಗೆ ನೆಕ್ಸ್ಟು ಅಲ್ಲಿಂದ ಮುಂದಕ್ಕೆ ನೆಕ್ಸ್ಟ್ 3 ಟರ್ಮ್ಸ್ ಏನು ಅಂತ ನಾವು ಬರೀಬೇಕು. ಫಸ್ಟ್ ಕ್ವಶನ್ನು ಅದು ಎ ಪಿ ಆಗಿದೆ ಇಲ್ವಾ ಅಂತ ನೋಡೋಣ. ಎ ಪಿ ಅಂದರೆ ನಮ್ಗೆ ಮೀನಿಂಗ್ ಗೊತ್ತಿಲ್ಲ, ಡೆಫಿನೇಷನು. ಎ ಪಿ ಮೀನ್ಸ್ ಇಟ್ ಇಸ್ ಅ ಸೀಕ್ವೆನ್ಸ್ ವೇರ್ ದ ಡಿಫರೆನ್ಸ್ ಬಿಟ್ವೀನ್ ಎನಿ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ ಕಾನ್ಸ್ಟಾಂಟ್. ಆದ್ದರಿಂದ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಮಧ್ಯೆ ನಾವು ಡಿಫರೆನ್ಸ್ ಮಾಡ್ತೀವಿ, ಎಲ್ಲ ಕಡೆನೂ ಸೇಮ್ ಬರಲೇಬೇಕು, ಬಂದರೆ ಎ ಪಿ. ಅದು ಚೇಂಜ್ ಆಯಿತು ಅಂದರೆ ಇಟ್ ಈಸ್ ನಾಟ್ ಅ ಎ ಪಿ. ಈಗ ಮೊದಲೇ ಚೆಕ್ ಮಾಡೋಣ ಇದು ಎ ಪಿ ಆಗಿದೆಯಾ ಇಲ್ವಾ ಅಂತಂದರೆ ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ ಡಿಫ್ರೆನ್ಸ್ ಮಾಡೋದು ಹೆಂಗೆ ಅಂದರೆ ನಾವು a2 ಮೈನಸ್ a1 ಮಾಡ್ತೀವಿ. a2 ಸೆಕೆಂಡ್ ಟರ್ಮ್ ಈಸ್ 4 ಮೈನಸ್ a1 ಫಸ್ಟ್ ಟರ್ಮ್ ಈಸ್ 2. 4 ಮೈನಸ್ 2 ಈಸ್ 2 ಬಂತು ನಮಗೆ ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ ಡಿಫ್ರೆನ್ಸು. ನೆಕ್ಸ್ಟ್ ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. ಅದಂಗೆ a3 ಮೈನಸ್ a2. ಯಾವಾಗಲೂ ನಾವು a2 ಮೈನಸ್ a1 ಮಾಡಬೇಕು, ಯಾವುದೇ ಕಾರಣಕ್ಕೆ a1 ಮೈನಸ್ a2 ಮಾಡಬಾರ್ದು. ಇಲ್ಲೂ ಅಷ್ಟೇ a3 ಮೈನಸ್ a2. ನೆಕ್ಸ್ಟ್ ಟರ್ಮಲ್ಲಿ ಪ್ರೀವಿಯಸ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಬೇಕು. a3 ಮೈನಸ್ a2. a3 ಈಸ್ 8. a2 ಸೆಕೆಂಡ್ ಟರ್ಮ್ ಈಸ್ 4. 8 ಮೈನಸ್ 4 ಈಸ್ 4. ಇಲ್ಲಿ ಚೇಂಜ್ ಆಗಿಬಿಡ್ತು. ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮ್ಸ್ ಈಸ್ 2. ಡಿಫ್ರೆನ್ಸ್ ಬಿಟ್ವೀನ್ ಥರ್ಡ್ ಆ್ಯಂಡ್ ಸೆಕೆಂಡ್ ಟರ್ಮ್ ಈಸ್ 4. ಚೇಂಜ್ ಆಗಿಬಿಟ್ಟು ಇಲ್ಲಿಂದ ಮುಂದಕ್ಕೆ ಮತ್ತೆ ನಾವು ಚೆಕ್ ಮಾಡಬೇಕಾಗಿಲ್ಲ. ಒನ್ಸ್ ಚೇಂಜ್ ಆಗಿಬಿಟ್ರೆ ಇಟ್ ಈಸ್ ನಾಟ್ ಅನ್ ಎ ಪಿ. ಓಕೆ, ಸೊ ಏನಂತ ಬರೀಬೇಕು, ಇಟ್ ಈಸ್ ನಾಟ್ ಆ್ಯನ್ ಎ ಪಿ ಆ್ಯಸ್ ಡಿಫರೆನ್ಸ್ ಈಸ್ ನಾಟ್ ಈಕ್ವಲ್. ಡಿಫರೆನ್ಸ್ ಇಲ್ಲಿ ಬೇರೆ ಬರ್ತಿದೆ, ಈಕ್ವಲ್ ಆಗಿ ಬರ್ತಿಲ್ಲ, ಅದೊಂದು ಎ ಪಿ ಅಲ್ಲ. ಅದನ್ನ ನೆಕ್ಸ್ಟ್ ಕ್ವಶನ್ ಇದೆಯಲ್ಲ ಅದಕ್ಕೆ ಆನ್ಸರ್ ನಾವು ಬರೀಬೇಕಾಗಿಲ್ಲ. ಎ ಪಿ ಆಗಿದ್ದರೆ ಕಾಮನ್ ಡಿಫರೆನ್ಸ್ ಏನು, ನೆಕ್ಸ್ಟ್ ಟರ್ಮ್ಸ್ ಏನು ಅಂತ ಕೇಳಿದರೆ ಇದು ಎ ಪಿ ಅಲ್ಲ, ಅಲ್ಲಿಗೆ ಬಿಟ್ಕೋಣ. ನೆಕ್ಸ್ಟ್ ವಿ ಶಲ್ ಟೇಕ್ ಅಪ್ ಸೆಕೆಂಡ್ ಪ್ರಾಬ್ಲಮ್.
ಇಲ್ಲೂ ಫಸ್ಟ್ ಇದು ಎ ಪಿ ಆಗಿದೆಯಲ್ವ ಅಂತ ಚೆಕ್ ಮಾಡೋಣ. ಚೆಕ್ ಮಾಡಬೇಕಾದ್ರೆ ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. ಓಕೆ, ದಟ್ ಈಸ್ A2 ಮೈನಸ್ A1 ಮಾಡೋಣ. A2 ಈಸ್ 5/2 ಮೈನಸ್ A1 ಈಸ್ ಫಸ್ಟ್ ಟರ್ಮ್ 2 ಬಂತು. ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಮಾಡಬೇಕಾದ್ರೆ ಒಂದು ಹೋಲ್ ನಂಬರ್ ಇದೆ, ಒಂದು ಫ್ರಾಕ್ಷನ್ ಇದೆ. ಹಾಗಿದ್ದಾಗ ಹೋಲ್ ನಂಬರ್ ಕೆಳಗೆ 1 ನೀವೇ ಹಾಕ್ಕೊಳ್ಳಿ. ಇಲ್ಲಿ ಬೇಕಾದ್ರೆ 1 ಹಾಕ್ಕೋಬೋದು ಡಿನಾಮಿನೇಟ್ರಲ್ಲಿ, ಬೇಡ ಅಂದರೆ ಬಿಡಬಹುದು. ಅದು ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ ಸಿ ಎಮ್ ಮಾಡ್ಕೊಳ್ಳಿ. 2ಗೂ 1ಗೆ ಎಲ್ ಸಿ ಎಮ್ಮು 2 ಬರ್ತದೆ. ಎಲ್ ಸಿ ಎಮ್ ಅಂದಮೇಲೆ ಡಿನಾಮಿನೇಟ್ರಿಂದ ಎಲ್ ಸಿ ಎಮ್ನ ಡಿವೈಡ್ ಮಾಡ್ತೀರಾ. 2 ಇಂದ 2 ಡಿವೈಡ್ ಮಾಡ್ತೀರಾ. 2/2 ಈಸ್ 1. ಆ 1 ಇಂದ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ. 1 × 5 ಈಸ್ 5. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಇಂದ 2 ಡಿವೈಡ್ ಮಾಡಿ. ಡಿನಾಮಿನೇಟ್ರಿಂದ ಎಲ್ ಸಿ ಎಮ್ ಅಂದರೆ 2/1 ಮಾಡಬೇಕು. 2/1 ಈಸ್ 2. ಆ 2 ಇಂದ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ. 2 2s are 4. 5 minus 4 is 1/2. So this is the difference between first term and second term. 1/2 ಬಂತು. ಈಗ ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ ಡಿಫ್ರೆನ್ಸ್ ಮಾಡಬೇಕಾದ್ರೆ ನಾವು ಮಾಡಬೇಕಾದ A3 ಮೈನಸ್ A2 ಮಾಡಬೇಕು. ಯಾವುದೇ ಕಾರಣಕ್ಕೆ A2 ಮೈನಸ್ A3 ಮಾಡಬಾರ್ದು. A3 ಮೈನಸ್ A2 ಮಾಡಬೇಕು. A3 ಥರ್ಡ್ ಟರ್ಮ್ ಈಸ್ 3 ಮೈನಸ್ A2 ಅಂದರೆ ಸೆಕೆಂಡ್ ಟರ್ಮ್. ಇಯರ್ ಸೆಕೆಂಡ್ ಟರ್ಮ್ ಈಸ್ 5/2. ಹೇಗೇನು ಇದು ಫ್ರಾಕ್ಷನ್, ಇದು ಫ್ರಾಕ್ಷನ್ ಅಲ್ಲ, ಬೈ 1 ಹಾಕ್ಕೊಳ್ಳಿ. ಎಲ್ ಸಿ ಎಮ್ ಮಾಡೋಣ. 1ಗೂ 2 ಎಲ್ ಸಿ ಎಮ್ಮು 2 ಬರ್ತದೆ. ಈ 1 ಇಂದ 2 ಡಿವೈಡ್ ಮಾಡಿ. 2/1. 2/1 ಈಸ್ 2 ಬರ್ತದೆ. 2 ಇಂಟು ನ್ಯೂಮರೇಟರ್ 2 3s are 6 ಬರ್ತದೆ. ಮೈನಸ್ ಇಲ್ಲೂ 2 ಇಂದ 2 ಡಿವೈಡ್ ಮಾಡಿ. 2/2 ಈಸ್ 1. 1 ಇಂಟು 5 ಈಸ್ 5. 6 ಮೈನಸ್ 5 ಈಸ್ 1/2. ನಮಗೆ ಡಿಫ್ರೆನ್ಸ್ ಸೇಮ್ ಬಂತು. ಓಕೆ, ಮತ್ತೆ ಪ್ರೊಸೀಡ್ ಆಗೋಣ. ಅಲ್ಲಿಗೆ ಥರ್ಡ್ ಟರ್ಮ್ಗೂ ಸೆಕೆಂಡ್ ಟರ್ಮ್ಗೂ ಡಿಫ್ರೆನ್ಸ್ ಬಂತು. ಈಗ ಫೋರ್ತ್ ಟರ್ಮ್ಗೂ ಥರ್ಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. ಫೋರ್ತ್ ಟರ್ಮ್ಗೂ ಥರ್ಡ್ ಟರ್ಮ್ ಡಿಫ್ರೆನ್ಸ್ ಅಂದರೆ A4 ಮೈನಸ್ A3 ಮಾಡಬೇಕು ನಾವು. A4 ಫೋರ್ತ್ ಟರ್ಮ್ 1 2 3 4. ಫೋರ್ತ್ ಟರ್ಮ್ ಈಸ್ 7/2 ಮೈನಸ್ A3 ಥರ್ಡ್ ಟರ್ಮ್ ಈಸ್ 3. ಹೇಗೇನು ಇದು ಫ್ರಾಕ್ಷನು, ಇದು ಫ್ರಾಕ್ಷನ್ ಅಲ್ಲ, ಬೈ 1 ಹಾಕ್ಕೊಳ್ಳಿ. 2 and 1ಗೆ ಎಲ್ ಸಿ ಎಮ್ ಮಾಡ್ಕೊಳ್ಳಿ. 2 ಬರ್ತದೆ ಎಲ್ ಸಿ ಎಮ್ಮು. ಡಿನಾಮಿನೇಟ್ರಿಂದ ಎಲ್ ಸಿ ಎಮ್ ಡಿವೈಡ್ ಮಾಡಿ. 2/2 1 ಬರ್ತದೆ. 1 ಇಂಟು 7 ನ್ಯೂಮರೇಟರ್ ಮಾಡಿ. 1 ಇಂಟು 7 7 ಮೈನಸ್ ನೆಕ್ಸ್ಟ್ ಡಿನಾಮಿನೇಟ್ರಿಂದ ಎಲ್ ಸಿ ಎಮ್ ಡಿವೈಡ್ ಮಾಡಿ. 2/1. 2/1 ಮೀನ್ಸ್ 2. 2 ಇಂಟು ನ್ಯೂಮರೇಟರ್ 2 3s are 6. 7 ಮೈನಸ್ 6 ಈಸ್ 1/2 ಅಲ್ವಾ? ಅಲ್ಲಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಟರ್ಮ್ಸ್ಗೆ ನಾವು 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗೂ ಡಿಫ್ರೆನ್ಸ್ ಮಾಡಿದ್ವಿ ನಾವು. ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮ್ಗೆ ಏನು ಬಂತೋ ಥರ್ಡ್ ಆ್ಯಂಡ್ ಸೆಕೆಂಡ್ ಟರ್ಮ್ಗೆ, ಫೋರ್ತ್ ಆ್ಯಂಡ್ ಥರ್ಡ್ ಟರ್ಮ್ಗೆ ನಮಗೆ ಸೇಮ್ ಬರ್ತಿದೆ. ಸೇಮ್ ಬರ್ತಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ AP. ಸೊ ದೇರ್ಫೋರ್ ನಾವೇನು ಬರಿಬೋದು, ಇಟ್ ಈಸ್ ಆ್ಯನ್ AP. It is an AP as difference is equal. ಡಿಫ್ರೆನ್ಸ್ ಈಕ್ವಲ್ ಇರೋದ್ರಿಂದ ಇದನ್ನು ನಾವು AP ಅಂತ ಡಿಕ್ಲೇರ್ ಮಾಡ್ಬೋದು. ಓಕೆ, ಈಗ ಇದು AP ಅಂತ ಕನ್ಫರ್ಮ್ ಆಯ್ತಲ್ವಾ? AP ಅಂತ ಕನ್ಫರ್ಮ್ ಆಗಿದ್ದರಿಂದ ನಾವು ನೆಕ್ಸ್ಟ್ ಕ್ವಶನ್ ಅಡ್ರೆಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನು? ಫೈಂಡ್ ದಿ ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಏನು ಅಂತ ಹೇಳ್ತಾನೆ. ಇಲ್ಲಿ ಬಂದಿರೋದೇ ಕಾಮನ್ ಡಿಫ್ರೆನ್ಸ್. ಓಕೆ, ದೇರ್ಫೋರ್ ಯು ಕ್ಯಾನ್ ಸೇ ದಟ್ D ಕಾಮನ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು 1/2 ಅಂತ ಬರೀಬೋದು ನಾವು. ಎಲ್ಲ ಕಡೆ ಬಂದಿದೆ ನಮಗೆ. ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು? ರೈಟ್ 3 more ಟರ್ಮ್ಸ್. ಇನ್ನೂ 3 ಟರ್ಮ್ಸ್ ಬರೀಬೇಕು. ಇಲ್ಲಿ ಆಲ್ರೆಡಿ ಏನಿದೆ? A1 A2 A3 A4 ಇದೆ. ನೆಕ್ಸ್ಟ್ 3 ಟರ್ಮ್ಸ್ ಅಂದರೆ ನಾವೇನು ಬರೀಬೇಕು? A5 ಬರೀಬೇಕು. A4 ಅಲ್ಲಿದೆ A5. ವಿ ನೋ ದಟ್ A5 ಈಸ್ ಈಕ್ವಲ್ ಟು A4 ಪ್ಲಸ್ D ಅಲ್ವಾ? ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನೆಕ್ಸ್ಟ್ ಟರ್ಮ್ ಬರಬೇಕಂದ್ರೆ ಪ್ರೀವಿಯಸ್ ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಬೇಕು. ಓಕೆ, A4 ಅಲ್ಲಿ ಕೊಟ್ಟವ್ರೆ. ಇಟ್ ಈಸ್ ಗಿವನ್ ಆ್ಯಸ್ 7/2 ಪ್ಲಸ್ ಡಿ ನಮಗೆ ಬಂದಿದೆ, ದಟ್ ಈಸ್ 1/2. ಫ್ರಾಕ್ಷನ್ ಪ್ಲಸ್ ಫ್ರಾಕ್ಷನ್ ಇದೆ. ಡಿನಾಮಿನೇಟ್ಸ್ಗೆ ಎಲ್ ಸಿ ಎಮ್ ಮಾಡ್ಕೊಳ್ಳಿ. 2 and 2ಗೆ ಎಲ್ ಸಿ ಎಮ್ಮು 2ನೇ ಬರ್ತದೆ. ನೆಕ್ಸ್ಟ್ ಎಲ್ ಸಿ ಎಮ್ಮು ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್ ಇದ್ದಾಗ ನ್ಯೂಮರೇಟರ್ ಹಂಗೆ ಇರ್ತದೆ, ಏನು ಚೇಂಜ್ ಆಗಲ್ಲ. 7 ಬರೀರಿ ಪ್ಲಸ್ ಹೇಗೇನು ಇಲ್ಲಿ ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್ ಇದೆ, ನ್ಯೂಮರೇಟರ್ ಸೇಮ್ ಇರ್ತದೆ, ಚೇಂಜ್ ಆಗಲ್ಲ. 7 + 1 8/2 ಕ್ಯಾನ್ಸಲ್ ಆಗುತ್ತೆ ಮಾಡಿ. 2 1s are 2 4s are ಅಂದರೆ 4/1 ಬಂತು. 4/1 ಈಸ್ ನಥಿಂಗ್ ಬಟ್ 4 ಅಂತ ಹೇಳ್ಬೋದು ನಾವು. ಅಲ್ಲಿಗೆ A5 ಬಂತು ನಮಗೆ ಅಲ್ವಾ? ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಟರ್ಮ್ ಮಾಡೋಣ. A6 ಮಾಡೋಣ. A6 ಈಸ್ ಈಕ್ವಲ್ ಟು A5 ಪ್ಲಸ್ D. A5 ಇಲ್ಲಿ ಬಂದಿದೆ 4 ಪ್ಲಸ್ D ಈಸ್ 1/2. 1/2. ಓಕೆ,
ಇದು ಫ್ರಾಕ್ಷನ್ ಅದನ್ನ ಇದನ್ನು ಬೈ 1 ಹಾಕೊಳ್ಳಿ, ಇದು ಫ್ರಾಕ್ಷನ್ ಆಗುತ್ತೆ. 1 and 2 ಎಲ್ ಸಿ ಎಮ್ಮು 2 ಬರ್ತದೆ. ಡಿನಾಮಿನೇಟರಿಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಿ, ಅಂದರೆ 2/1. 2/1 is 2, 2 into 4 is 8 ಬರ್ತದೆ. ಪ್ಲಸ್ ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್ ಇದೆ, ನ್ಯೂಮರೇಟರ್ ಹಾಗೆ ಇರ್ತದೆ, ನೋ ಚೇಂಜ್. ಆವಾಗ 8 + 1 ಅಂದರೆ 9/2 ಬಂತು, ದಟ್ ಈಸ್ A6 ಬಂತು. ನೆಕ್ಸ್ಟ್ ವಿ ವಾಂಟ್ ನೆಕ್ಸ್ಟ್ ಟರ್ಮ್ A7. We can write A7 as A7 is equal to A6 plus D. A6 is 9/2 plus D. D is 1/2. Denominator 2 and 2 LCM 2 ಬರ್ತದೆ. ಡಿನಾಮಿನೇಟರ್ ಆ್ಯಂಡ್ ಎಲ್ ಸಿ ಎಮ್ ಸೇಮ್ ಇದ್ದಾಗ ನ್ಯೂಮರೇಟರ್ ಹಾಗೆ ಇರ್ತದೆ, ಚೇಂಜ್ ಆಗಲ್ಲ. 9 ಪ್ಲಸ್ ಇಲ್ಲೂ ಅಷ್ಟೇ, ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್ ಇದೆ, ನ್ಯೂಮರೇಟರ್ ಹಾಗೆ ಇರಲಿ. 9 + 1 ಅಂದರೆ 10. 10/2 ಅಂದರೆ 2 1s 2 5s, ದಟ್ ಈಸ್ 5 ಬಂತು ನಮಗೆ A7. ಓಕೆ, ಅಲ್ಲಿಗೆ ಇಲ್ಲಿ A1 A2 A3 A4 4 ಟರ್ಮ್ಸ್ ಕೊಟ್ಟಿದ್ದ. ನೆಕ್ಸ್ಟ್ ಈ 3 ಟರ್ಮ್ಸು A5 A6 A7 ಮಾಡಿದ್ವಿ ನಾವು. ಓಕೆ, ಅಲ್ಲಿಗೆ ಸೆಕೆಂಡ್ ಪ್ರಾಬ್ಲಮ್ ಫಿನಿಶ್ ಆಯಿತು. ಓಕೆ, ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಯಿತು. ಥರ್ಡ್ ಪ್ರಾಬ್ಲಮ್ ಮಾಡಿ ನೋಡಿ. ಥರ್ಡ್ ಒನ್ ಈಸ್ -1.2 -3.2 -5.2 -7.2 ಡ್ಯಾಶ್ ಅಪ್ ಇನ್ಫಿನಿಟಿವರೆಗೆ ಹೋಗುತ್ತದು. ಈಗ ಇದು ಎ ಪಿ ಆಗಿದೆಯಾ ಇಲ್ವಾ ಅಂತ ಫಸ್ಟ್ ಕ್ವಶನ್. ಅದನ್ನ ಚೆಕ್ ಮಾಡೋಣ. ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಡಿಫ್ರೆನ್ಸ್ ಮಾಡ್ತೀವಿ. ಅಂದರೆ A2 - A1 ಮಾಡೋಣ ನಾವು. A2 ಈಸ್ -3.2. A2 ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. A1 ಈಸ್ -1.2, ಮತ್ತೆ ಸೈನ್ ಬರ್ತಿದೆ, ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ, -1.2. ಸೊ A2 minus A1, that is equal to -3.2. Minus into minus is +1.2. Signs are opposite. When signs are opposite, we put the greater sign and subtract. ಇಲ್ಲಿ ಗ್ರೇಟರ್ 1.2 ಗಿಂತ 3.2 ಗ್ರೇಟರ್ ನಂಬರ್ ಆದ್ದರಿಂದ ಅದರ ಸೈನ್ ಏನು, ಮೈನಸ್ ಹಾಕ್ಕೊಳ್ಳಿ. 3.2ನಲ್ಲಿ 1.2 ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರ್ತದೆ ನಿಮಗೆ, 2.0 ಬರ್ತದೆ. ಪಾಯಿಂಟ್ ಆದಮೇಲೆ 0 ಇದ್ದರೆ ನೀವು 0.0 ಬಿಡ್ಬೋದು. ಇದನ್ನು ಬರೀ 2 ಅಂತ ಬೇಕಾದ್ರೂ ಬರೀಬೋದು, 2.0 ಅಂತ ಬೇಕಾದ್ರೂ ಬರೀಬೋದು, ನಿಮ್ಮ ಇಷ್ಟ. ಅಲ್ಲಿಗೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂತು, -2 ಬಂತು. ಅದೇ ರೀತಿ ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. A3 - A2 ಮಾಡಬೇಕು. A3 ಥರ್ಡ್ ಟರ್ಮ್ ಈಸ್ -5.2, ಮೈನಸ್ ಇದೆ, ಇಲ್ಲಿ ಮೈನಸ್ ಹಾಕ್ಕೊಳ್ಳಿ. A2 ಸೆಕೆಂಡ್ ಟರ್ಮ್, ಈ ಸೆಕೆಂಡ್ ಟರ್ಮ್ ಮತ್ತೆ ಮೈನಸ್ ಇದೆ, ಸೊ ಬ್ರ್ಯಾಕೆಟ್ ಹಾಕೋಬೇಕು. -3.2, ದಟ್ ಈಸ್ ಈಕ್ವಲ್ ಟು -5.2 ಮೈನಸ್ ಇಂಟು ಮೈನಸ್ +3.2 ಬರ್ತದೆ. ಮೈನಸ್ಸು ಪ್ಲಸ್ಸು ಸೈನ್ಸ್ ಆರ್ ಆಪೋಸಿಟ್, ಸೊ ವಿ ಪುಟ್ ದ ಗ್ರೇಡ್ ಸೈನ್ ಆ್ಯಂಡ್ ಸಬ್ಟ್ರಾಕ್ಟ್. ಇಲ್ಲಿ ಗ್ರೇಡ್ ಸೈನು ಮೈನಸ್ಸು, 5.2ನಲ್ಲಿ 3.2 ಸಬ್ಟ್ರಾಕ್ಟ್ ಮಾಡಿದ್ರೆ ಹೇಗೆ ನಿಮಗೆ 2.0 ಬರ್ತದೆ, ಅಥವಾ 2 ಅಂತ ಬೇಕಾದ್ರೂ ಬರೀಬೋದು. ಸೇಮ್ ಒಂದು ನಮಗೆ ಥರ್ಡ್ ಟರ್ಮ್ಗೂ ಸೆಕೆಂಡ್ ಟರ್ಮ್ಗೂ ಡಿಫ್ರೆನ್ಸು. ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಥರ್ಡ್ ಟರ್ಮ್ಗೂ ಫೋರ್ತ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. ಅದಂಗೆ A4 - A3 ಮಾಡ್ತೀವಿ ನಾವು. A3 - A2 ಆದಮೇಲೆ A4 - A3. A4 means fourth term. 1 2 3 4, this is the fourth term. -7.2 -A3 third term. Again ಇಲ್ಲಿ ಮೈನಸ್ ಇದೆ, ಬ್ರ್ಯಾಕೆಟ್ ಹಾಕೊಂತೀರ. -5.2 fourth term minus third term, that is equal to -7.2 minus into minus is +5.2. ಮೈನಸ್ಸು ಪ್ಲಸ್ ಇದೆ, ಗ್ರೇಡ್ ಸೈನ್ ಮೈನಸ್ಸು. 7.2ನಲ್ಲಿ 5.2 ಸಬ್ಟ್ರಾಕ್ಟ್ ಮಾಡಿದ್ರೆ 2.0 ಬರ್ತದೆ, ಅಥವಾ 2 ಅಂತ ಬರೀಬೋದು, ನೀವು -2 ಅಂತ ಬರೀಬೋದು. ಸೊ ಅವ್ನು ಕೊಟ್ಟಿರ್ತಕ್ಕಂಥ 4 ಟರ್ಮ್ಸ್ಗೆ ನಾವು ಡಿಫ್ರೆನ್ಸ್ ಮಾಡಿದ್ರೆ ನಮಗೆಲ್ಲ ಕಡೆ ಸೇಮ್ ಬಂತು, -2 -2 -2 ಬಂತು. ಸೊ ಡಿಫ್ರೆನ್ಸ್ ಈಕ್ವಲ್ ಇರೋದ್ರಿಂದ, ಸೇಮ್ ಇರೋದ್ರಿಂದ ವಿ ಕ್ಯಾನ್ ಡಿಕ್ಲೇರ್ ದಟ್ ಇಟ್ ಈಸ್ ಆ್ಯನ್ AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಬರೆದು ಬಿಡ್ಬೋದು ಅಲ್ವಾ. ಇದಾದಮೇಲೆ ಏನಂತ ಕೇಳ್ತಾನೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದ್ದರೆ ರೈಟ್ ದಿ ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತಾನೆ ಅಲ್ವಾ. ಸೊ ಹಿಯರ್ ಕಾಮನ್ ಡಿಫ್ರೆನ್ಸ್ D ಈಸ್ ನಥಿಂಗ್ ಬಟ್ ಇಲ್ಲೆಲ್ಲ ಕೇಸಲ್ಲಿ ಬಂದಿದೆ -2 -2 -2. ಸೊ -2 ಅಂತ ಬರೀತೀರಾ, ಇಲ್ಲ -2.0 ಬರೀತೀರಾ, ಎಲ್ಲ ಒಂದೇ, D ಬಂತು. ನೆಕ್ಸ್ಟ್ ಕ್ವಶನ್ ಏನೋ, ರೈಟ್ ನೆಕ್ಸ್ಟ್ 3 ಟರ್ಮ್ಸ್. ಇಲ್ಲಿ 1 2 3 4 ಟರ್ಮ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ಕಂಟಿನ್ಯೂ ಮಾಡಿ ನೆಕ್ಸ್ಟ್ 3 ಟರ್ಮ್ಸ್ ಬರೀಬೇಕು. ಅಂದರೆ ನೆಕ್ಸ್ಟ್ ವಿ ವಾಂಟ್ A5 ಅಲ್ವಾ. ಸೊ ಫಿಫ್ತ್ ಟರ್ಮ್ ಬೇಕಾದ್ರೆ ನಾವೇನು ಮಾಡ್ತೀವಿ, ಅದರ ಪ್ರೀವಿಯಸ್ ಟರ್ಮ್ಗೆ D ಆ್ಯಡ್ ಮಾಡ್ಕೊತೀವಿ. ಅಂದರೆ A5 ಈಸ್ ಈಕ್ವಲ್ ಟು A4 + D ಮಾಡ್ತೀವಿ. A4 ಅವ್ನು ಕೊಟ್ಟವನೆ, ದಿಸ್ ಈಸ್ A4.
minus 7.2 plus D is -2 ಬ್ರಾಕೆಟ್ ಹಾಕೊಳ್ಳಿ ಮೈನಸ್ ಇರೋದ್ರಿಂದ -2 ಆರ್ -2.0. ಈಗ -7.2 ಪ್ಲಸ್ ಇಂಟು ಮೈನಸ್ ಈಸ್ -2. ಎರಡು ಮೈನಸ್ ಇದೆ, ಸೊ ಮೈನಸ್ ಹಾಕೊಂಡು ಆ್ಯಡ್ ಮಾಡ್ತೀವಿ. 7.2 ಆ್ಯಂಡ್ 2 ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಬರ್ತದೆ? 9.2 ಬರ್ತದೆ. ದಟ್ ಈಸ್ A5 ಬಂತು ನಮಗೆ ಅಲ್ವಾ? A5 ಬಂದಲ್ಲಿ ನೆಕ್ಸ್ಟ್ ಏನು ಮಾಡೋಣ ನಾವು? A6 ಮಾಡೋಣ. ನೆಕ್ಸ್ಟ್ ಟರ್ಮ್ A6 ಈಸ್ ನಥಿಂಗ್ ಬಟ್ A6 ಈಸ್ ಈಕ್ವಲ್ ಟು A5 ಪ್ಲಸ್ D. A5 ಇಲ್ಲಿ ಬಂದಿದೆ -9.2 ಪ್ಲಸ್ D ಈಸ್ -2 ಬ್ರಾಕೆಟಲ್ಲಿ ಹಾಕೊಳ್ಳಿ, ಮೈನಸ್ ಇರೋದ್ರಿಂದ -2. ದಟ್ ಈಸ್ ಈಕ್ವಲ್ ಟು -9.2 ಪ್ಲಸ್ ಇಂಟು ಮೈನಸ್ -2. ಎರಡು ಮೈನಸ್ ಇರೋದ್ರಿಂದ ಮೈನಸ್ ಹಾಕೊಂಡು ಆ್ಯಡ್ ಮಾಡಿದ್ರೆ 9.2 ಪ್ಲಸ್ 2 ಬಂದು 11.2 ಬರ್ತದೆ ನಿಮಗೆ. ದಟ್ ಈಸ್ A6. ನೆಕ್ಸ್ಟ್ ವಿ ವಾಂಟ್ ಒನ್ ಮೋರ್ ಟರ್ಮ್ A7. ವಿ ನೋ ದಟ್ A7 ಈಸ್ ಈಕ್ವಲ್ ಟು A6 ಪ್ಲಸ್ D. A6 ಈಸ್ -11.2 ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ D ಈಸ್ -2 ಬ್ರ್ಯಾಕೆಟಲ್ಲಿ -2 ಅಂತ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು -11.2 ಪ್ಲಸ್ ಇಂಟು -2. ಸೊ ಎರಡು ಮೈನಸ್ ಇದೆ, ಮೈನಸ್ ಹಾಕೊಂಡು ಆ್ಯಡ್ ಮಾಡಿದ್ರೆ 11.2 ಆ್ಯಂಡ್ 2 ಆ್ಯಡ್ ಮಾಡಿದ್ರೆ ನಿಮಗೆ 13.2 ಬರ್ತದೆ. ಆ್ಯಡ್ ಮಾಡಿದ್ರೆ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಬರುತ್ತೆ ಅಂತ ಅಂದ್ಕೊತೀನಿ. ಓಕೆ, ಗೊತ್ತಾಯ್ತಲ್ಲ? ಅಲ್ಲಿಗೆ ಈ ಮೈನಲ್ಲಿ ಥರ್ಡ್ ಕ್ವಶನ್ ಫಿನಿಶ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒನ್ ಇದೇ ಮೇನಲ್ಲಿ -10, -6, -2, -2. ಇದು ಎ ಪಿಯಲ್ಲಿ ಇದೆಯಾ ಇಲ್ವಾ? ಇದ್ರೆ ಕಾಮನ್ ಡಿಫ್ರೆನ್ಸ್ ಎಷ್ಟು? ನೆಕ್ಸ್ಟ್ 3 ಟರ್ಮ್ಸ್ ಏನು ಅಂತ ಫೈಂಡ್ ಔಟ್ ಮಾಡೋಣ. ಇದು ಫಸ್ಟ್ ಎ ಪಿ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ ಡಿಫ್ರೆನ್ಸ್ ಮಾಡೋಣ. ಅದಂಗೆ A2 - A1 ಇದಕ್ಕೆ ಮುಂಚೆ ಮಾಡ್ದಂಗೆ. A2 ಸೆಕೆಂಡ್ ಟರ್ಮ್ ಈಸ್ -6, ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. A1 ಈಸ್ ಫಸ್ಟ್ ಟರ್ಮ್ -10. ಇಲ್ಲೊಂದು ಮೈನಸ್ ಇದೆ, ಇಲ್ಲಿ ಮತ್ತೆ ಸೈನ್ ಬರ್ತಿದೆ, ಬ್ರ್ಯಾಕೆಟ್ ಹಾಕ್ಕೊಳ್ಳಿ. -10 -6 ಮೈನಸ್ ಬ್ರ್ಯಾಕೆಟ್ ಟ್ರಾನ್ಸ್ಫರ್ ಇಂಟು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ +10. ನಾವು ವಿ ಹ್ಯಾವ್ ಆಪೋಸಿಟ್ ಸೈನ್ಸ್ -6 ಅಂಡ್ +10. ವೆನ್ ಸೈನ್ಸ್ ಆರ್ ಆಪೋಸಿಟ್ ಪುಟ್ ದ ಗ್ರೇಟ್ ಸೈನ್ ಅಂಡ್ ಸಬ್ಟ್ರಾಕ್ಟ್. ಇಲ್ಲಿ ಗ್ರೇಟ್ ಸೈನ್ ಅಂದರೆ 6ಗಿಂತ 10 ಬಿಗ್ಗರ್ ನಂಬರ್ ಆದ್ದರಿಂದ ಬಿಗ್ಗರ್ ನಂಬರ್ ಸೈನ್ ಏನು? ಪ್ಲಸ್ ಹಾಕ್ಕೊಳ್ಳಿ, ಸಬ್ಟ್ರಾಕ್ಟ್ ಮಾಡಿ. 10ನಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರ್ತದೆ. +4 ಅಂತ ಬರೀಬೋದು, ಇಲ್ಲ 4 ಅಂತ ಬರೀಬೋದು. ಪ್ಲಸ್ ಇದ್ದಾಗ ನೀವು ಬರೆದ್ರು ಒಂದೇ, ಬಿಟ್ಟರು ಒಂದೇ. +4 ಆರ್ ಸಿಂಪ್ಲಿ 4 ಯು ಕ್ಯಾನ್ ರೈಟ್. ಸೆಕೆಂಡ್ ಟರ್ಮ್ ಆ್ಯಂಡ್ ಫಸ್ಟ್ ಟರ್ಮ್ ಡಿಫ್ರೆನ್ಸು. ನೆಕ್ಸ್ಟ್ ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ಗೂ ಡಿಫ್ರೆನ್ಸ್ ಮಾಡೋಣ. ಅದಂಗೆ A3 - A2 ಮಾಡ್ತೀವಿ. A3 ಥರ್ಡ್ ಟರ್ಮ್ ಈಸ್ -2, ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. A2 ಸೆಕೆಂಡ್ ಟರ್ಮ್ ಈಸ್ -6 ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ, ಸೈನ್ ಬಂದಿರೋದ್ರಿಂದ. ದಟ್ ಈಸ್ ಈಕ್ವಲ್ ಟು -2 ಮೈನಸ್ ಇಂಟು ಮೈನಸ್ ಈಸ್ +6. ಅಗೇನ್ ಸೈನ್ಸ್ ಆಪೋಸಿಟ್ ಇದೆ, ಪ್ಲಸ್ಸು ಮೈನಸ್ಸು. ಗ್ರೇಟ್ ಸೈನ್ ಈಸ್ ಪ್ಲಸ್ ಅದನ್ನ ಹಾಕ್ಬೋದು, ಬಿಡ್ಬೋದು, ನಿಮ್ಮ ಇಷ್ಟ. ಸಬ್ಟ್ರಾಕ್ಟ್ ಮಾಡಿ, 6 2 ಹೋದರೆ 4, ಸೇಮ್ ಬಂತು ಅಲ್ವಾ? ನೆಕ್ಸ್ಟ್ ಏನು ಮಾಡೋಣ? ಸೆಕೆಂಡು ಥರ್ಡ್ ಆಯ್ತಲ್ವಾ? ಈಗ ಥರ್ಡ್ ಟರ್ಮ್ಗೂ ಫೋರ್ತ್ ಟರ್ಮ್ ಡಿಫ್ರೆನ್ಸ್ ಮಾಡೋಣ. ಅಂದರೆ A4 - A3 ಮಾಡೋಣ. A4 ಫೋರ್ತ್ ಟರ್ಮ್ ಈಸ್ 1 2 3 4. ಫೋರ್ತ್ ಟರ್ಮ್ ಈಸ್ 2 ಮೈನಸ್ ಥರ್ಡ್ ಟರ್ಮ್ ಈಸ್ -2 ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಮೈನಸ್ ಬಂದಿರೋದ್ರಿಂದ. ನೆಕ್ಸ್ಟ್ 2 ಮೈನಸ್ ಇಂಟು ಮೈನಸ್ ಈಸ್ +2. 2 + 2 is 4. See, in all the cases difference is constant 4 4 4. So difference constant ಆಗಿದೆ, ಈಕ್ವಲ್ ಆಗಿದೆ, ಸೇಮ್ ಇದೆ ಅಂತಂದರೆ therefore we can say that it is an AP and we can say here the common difference is 4 ಅಂತ ಹೇಳ್ಬೋದು ನಾವು. ಕಾಮನ್ ಡಿಫ್ರೆನ್ಸ್ ಅಲ್ಲಿ ಕಾಮನ್ ಡಿಫ್ರೆನ್ಸ್ ಬಂದ್ಬಿಡ್ತು. ನೆಕ್ಸ್ಟ್ ಒನ್ ಈಸ್ ರೈಟ್ 3 more terms. ಇದೇ ಎ ಪಿನಲ್ಲಿ ಈ ಎ ಪಿ ಹೀಗೆ ಕಂಟಿನ್ಯೂ ಆದರೆ ನೆಕ್ಸ್ಟ್ 3 ಟರ್ಮ್ಸ್ ಏನು ಬರ್ತದೆ ಅಂತ ಕ್ವಶನ್. ಓಕೆ, ನೆಕ್ಸ್ಟ್ 3 ಟರ್ಮ್ಸ್ ಅಂದರೆ ಇಲ್ಲಿ 1 2 3 4 ಟರ್ಮ್ಸ್ ಕೊಟ್ಟವ್ರೆ. ಸೊ ನಾವು 5th ಟರ್ಮಿಂದ ಸ್ಟಾರ್ಟ್ ಮಾಡೋಣ. ವಿ ವಾಂಟ್ A5. ಸೊ ಎ ಪಿನಲ್ಲಿ 5th ಟರ್ಮ್ ಬೇಕಾದರೆ ನಮಗೆ ಪ್ರೀವಿಯಸ್ ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಬೇಕು. ಅಂದರೆ A5 ಈಸ್ ಈಕ್ವಲ್ ಟು A4 + D ಆಗುತ್ತೆ. A4 ಅಲ್ಲಿ ಕೊಟ್ಟವ್ರೆ, ದಿಸ್ ಈಸ್ A4 ಫೋರ್ತ್ ಟರ್ಮ್ ಈಸ್ 2 ಪ್ಲಸ್ ಡಿ ನಮಗೆ ಬಂದಿದೆ ಎಷ್ಟು? 4. So 2 + 4 is 6. So this is 5th term A5. Next we want A6. A6 is equal to A5 + D. A5 is 6 plus D is 4.
So it becomes a 10. A6 is equal to 10. Okay. Next we want a next term A7. We can write A7 is equal to A6 plus D. A6 is 10 plus D. D is 4. 10 plus 4 is 14. A7. So 1, 2, 3, 4 terms on ಕೊಟ್ಟಿದ್ದ. ನೆಕ್ಸ್ಟ್ 3 ಟರ್ಮ್ಸ್ ಅಂದರೆ A5, A6, A7. ನೆಕ್ಸ್ಟ್ 3 ಟರ್ಮ್ಸ್ ಬಂದಿದೆ. ಓಕೆ, ಲೈಕ್ ದಿಸ್ ಯು ಕ್ಯಾನ್ ಸಾಲ್ವ್ ದಿ ಫೋರ್ತ್ ಪ್ರಾಬ್ಲಮ್, ಫೋರ್ತ್ ಸಬ್ ಕ್ವಶನ್. Okay, next one is 3 comma 3 plus root 2 comma 3 plus 2 root 2 comma 3 plus 3 root 2 comma dash dash. ಇದು ಎ ಪಿ ಆಗಿದೆಯಲ್ವ ಅಂತ ಚೆಕ್ ಮಾಡೋಣ. ಈಗ ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ ಡಿಫ್ರೆನ್ಸ್ ಮಾಡೋಣ. ಅಂದರೆ A2 ಮೈನಸ್ A1 ಮಾಡ್ತೀವಿ ನಾವು. A2 ಈಸ್ 3 ಪ್ಲಸ್ ರೂಟ್ 2, ದಿಸ್ ಈಸ್ A2. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. A1 ಈಸ್ 3. ಇಲ್ಲಿ 3 ಈಸ್ ಎ ರ್ಯಾಷನಲ್ ನಂಬರ್, ರೂಟ್ 2 ಈಸ್ ಎ ಇರ್ಯಾಷನಲ್ ನಂಬರ್. ಇವೆರಡು ಅನ್ಲೈಕ್ ಟರ್ಮ್ಸು, ಇವೆರಡು ನಾವು ಅಡಿಷನ್ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಬಟ್ 3 ಆ್ಯಂಡ್ 3 ತೊಗೊಂಡ್ರೆ ಇವೆರಡು ರ್ಯಾಷನಲ್ ನಂಬರ್ಸ್ ಅದನ್ನ ಲೈಕ್ ಟರ್ಮ್ಸ್ ಅದನ್ನ ಮಾಡ್ಬೋದು. ಈ 3 ಆ್ಯಂಡ್ 3 ನಾವು ಅಡಿಷನ್ನು ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಸೈನು ಇದು +3 ಇದೆ, ಇಲ್ಲಿ -3 ಇದೆ. ಸೊ ಸಬ್ಟ್ರಾಕ್ಟ್ ಮಾಡಬೇಕು. 3 - 3 ಈಸ್ 0 ಬಂದ್ಬಿಡ್ತದೆ. 0 ಬರೋದ್ರಿಂದ ಇವೆರಡನ್ನ ಕ್ಯಾನ್ಸಲ್ ಮಾಡಿ ನೀವು. ರಿಮೈನಿಂಗ್ ಈಸ್ ರೂಟ್ 2. ರೂಟ್ 2 ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್. ಅದೇ ರೀತಿ ಸೆಕೆಂಡ್ ಟರ್ಮ್ಗೂ ಥರ್ಡ್ ಟರ್ಮ್ ಡಿಫ್ರೆನ್ಸ್ ಮಾಡೋಣ. ದಟ್ ಈಸ್ A3 - A2 ಮಾಡೋಣ.